ಅಯ್ಯೋ ಆರು, ನೀನು ಯಾಕೆ ಇದನ್ನೆಲ್ಲ ಮಾಡ್ತೀಯಾ? ನೀನು ಬಂದಿರೋದು ರಜಾ ಕಳೆಯೋದಕ್ಕೆ, ಆರಾಮವಾಗಿ ಇರು ಎನ್ನಲು, ದೊಡ್ಡಮ್ಮ, ನನಗೆ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ. ನೀವೊಬ್ಬರೇ ಮಾಡ್ತೀರಾ, ನಾನು ಸ್ವಲ್ಪ ಸಹಾಯ ಮಾಡ್ತೇನೆ ಎಂದಳು ಆರುಷಿ. ಪುಟ್ಟ, ನೀನು ತುಂಬ ಜಾಣೆ. ನಿನ್ನ ಅಮ್ಮ ಏನೋ ಹೇಳ್ತಿದ್ಲು, ಆದರೆ ಆ ತರಹ ಏನೂ ಇಲ್ಲ. ಹೆಣ್ಣು ಮಕ್ಕಳು ಮನೆ ನಿಭಾಯಿಸಿಕೊಂಡು ಹೋಗುವ ಹಾಗೆ ಇರಬೇಕು. ಇದು ಮುಂದೆ ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ಉಪಯೋಗವಾಗುತ್ತೆ ಎಂದರು ಸುಕನ್ಯೆ. ಆಗ ತಾನೇ ಎದ್ದು ಬಂದ ತನ್ನಿಬ್ಬರು ಮಕ್ಕಳಿಗೆ, ನೋಡ್ರೆ ಇವಳನ್ನು ನೋಡಿ ಕಲೀರಿ ಎಂದು ಆರುಷಿಯನ್ನು ತೋರಿಸಿ ಹೇಳಿದರು. ಅವರು, ಆಯ್ತಮ್ಮ, ಬೆಳಿಗ್ಗೆ ಬೆಳಿಗ್ಗೆ ಪುರಾಣ ಶುರು ಮಾಡಬೇಡ ಎಂದು ತಮ್ಮ ಕೆಲಸಗಳಿಗೆ ಹೊರಡಲು ರೆಡಿಯಾಗತೊಡಗಿದಾಗ, ಅವನಿ, ಇವತ್ತು ಆರುಷಿನ ಊರು ಸುತ್ತಾಡಿಸಿಕೊಂಡು ಬರುತ್ತೇನೆ ಎಂದರು ಸುಕನ್ಯೆ. ಹಾಗಾದರೆ ನಾನು ಬರುತ್ತೇನೆ, ಒಟ್ಟಿಗೆ ಹೋಗಿ ಬರೋಣ ಅಂದಳು ಅವನಿ. ಆದರೆ ತಾನು ಆ ಮನೆಗೆ ಹೋಗಿ ಬರಬೇಕೆಂದುಕೊಂಡಿದ್ದ ಆರುಷಿಗೆ ನಿರಾಶೆಯಾಗಿತ್ತು. ನೋಡೋಣ, ಇನ್ನು ಕೆಲವು ದಿನ ಇರುತ್ತೇನಲ್ಲ, ದೊಡ್ಡಮ್ಮನಿಗೆ ಹೇಳಿ ಅಲ್ಲಿಗೆ ಹೋಗಿ ಬರುತ್ತೇನೆ ಅಂದುಕೊಂಡಳು. ಮೂವರು ತಿಂಡಿ ಮುಗಿಸಿ ಬೇಗನೆ ಹೊರಟು ಬಿಟ್ಟರು. ಪ್ರಕೃತಿಯಲ್ಲಿರುವ ಗಿಡ ಮರಗಳು, ಹೊಲ ಗದ್ದೆಗಳು, ಸಣ್ಣ ಕೆರೆ ಕಟ್ಟೆಗಳೆಂದರೆ ತುಂಬ ಪ್ರೀತಿ ಅವಳಿಗೆ. ಅದನ್ನೆಲ್ಲ ನೋಡುತ್ತಾ ಚಿಕ್ಕ ಮಕ್ಕಳಂತೆ ಮುಖದಲ್ಲಿ ಸಂತೋಷ ತುಂಬಿಕೊಂಡು ಹರ್ಷಿಸುತ್ತಿದ್ದವಳನ್ನು ಕಂಡು ಸುಕನ್ಯೆ ಮತ್ತು ಅವನಿ ತಾವು ಕೂಡ ಅವಳೊಂದಿಗೆ ಭಾಗಿಯಾದರು. ಎಲ್ಲವನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ಸಂಜೆಯಾಗಿತ್ತು. ಮನೆಗೆ ಬಂದವಳಿಗೆ ಸುಸ್ತಾಗಿತ್ತು. ಫ್ರೆಶ್ ಆಗಲು ಮಹಡಿ ಮೇಲಿದ್ದ ವಾಶ್ರೂಮ್ಗೆ ತೆರಳಲು ಫೋನ್ ರಿಂಗಣಿಸಿತು. ಫೋನ್ ಎತ್ತಿ ಮಾತಾಡಿದ ಸುಕನ್ಯಾರವರಿಗೆ ತಂಗಿ ಸಾವಿತ್ರಿ ಎಂದು ತಿಳಿದ ಕೂಡಲೇ, ಏನೇ, ಮಗಳನ್ನು ಒಂದು ಗಳಿಗೇನು ಬಿಟ್ಟಿರೋದಕ್ಕೆ ಆಗೋದಿಲ್ಲವಾ ಕೇಳಿದರು. ಹಾಗೇನೂ ಇಲ್ಲ ಕಣೆ, ಆವಾಗ ಒಂದು ಸಲ ಫೋನ್ ಮಾಡಿದ್ದೆ, ಭಾವ ರಿಸೀವ್ ಮಾಡಿದ್ರು. ತಿರುಗಾಡಲು ಹೋಗಿದ್ದೀರಿ ಅಂದ್ರು. ಹೌದು ಕಣೆ, ಅಪರೂಪಕ್ಕೆ ನಿನ್ನ ಮಗಳು ಬಂದಿದ್ದಾಳೆ, ಅವಳಿಗೆ ಊರೆಲ್ಲ ತೋರಿಸಿಕೊಂಡು ಬರೋಣ ಅಂತ ಹೋದ್ವಿ. ಅವಳಂತೂ ಚಿಕ್ಕ ಮಕ್ಕಳ ಹಾಗೆ ತುಂಬಾನೇ ಎಂಜಾಯ್ ಮಾಡಿದ್ಲು ಅನ್ನೋವಷ್ಟರಲ್ಲಿ ಫ್ರೆಶ್ ಆಗಿ ಬಂದ ಆರುಷಿ ಫೋನ್ ಕಸಿದುಕೊಂಡು ತಂದೆ ತಾಯಿಯ ಜೊತೆ ಮಾತನಾಡತೊಡಗಿದಳು. ಬೆಳಗ್ಗೆಯಿಂದ ತಾನು ನೋಡಿದ ಸ್ಥಳಗಳು, ದೇವಸ್ಥಾನಗಳ ಬಗ್ಗೆ ಸಾಕಷ್ಟು ತನಗಾದ ಅನುಭವಗಳನ್ನು ಅವರುಗಳೊಂದಿಗೆ ಹಂಚಿಕೊಂಡಳು. ಅವಳ ಸಂತೋಷಕ್ಕೆ ಪಾರವೇ ಇಲ್ಲವಾಗಿತ್ತು. ಹಾಗೆ ಅವರು ಕೂಡ ಮಗಳು ಸಂತೋಷವಾಗಿ ಇರುವುದನ್ನು ತಿಳಿದು ಸಮಾಧಾನ ಪಟ್ಟುಕೊಂಡರು. ಅಣ್ಣಂದಿರನ್ನು ವಿಚಾರಿಸಿ ಫೋನ್ ಇಟ್ಟು ಬಿಟ್ಟಳು ಆರುಷಿ. ಬೆಳಿಗ್ಗೆಯಿಂದ ಸುತ್ತಾಡಿ ಕಾಲುಗಳಲ್ಲಿ ಸೆಳೆತ ಶುರುವಾಗಿತ್ತು ಅವಳಿಗೆ. ದೊಡ್ಡಮ್ಮ, ನಾನು ಹೋಗಿ ಮಲಗುತ್ತೇನೆ ಅಂದು ಮಹಡಿ ಮೇಲಿನ ರೂಮಿನ ಕಡೆಗೆ ನಡೆದಳು. ಇವತ್ತು ಎದ್ದಿದ್ದು ತಡವಾಗಿತ್ತು ಅಂದುಕೊಂಡು ಬೆಳಿಗ್ಗೆ ಬೇಗ ಎದ್ದೇಳಬೇಕೆಂದುಕೊಂಡು ಮಲಗಿಬಿಟ್ಟಳು ಆರುಷಿ. ಮರುದಿನ ಬೇಗ ಎದ್ದ ಅವಳು ನಿತ್ಯ ಕರ್ಮಗಳನ್ನು ಮುಗಿಸಿ ದೇವರ ಕೋಣೆ, ತುಳಸಿ ಕಟ್ಟೆಗಳನ್ನು ಶುಚಿಗೊಳಿಸಿ ಸ್ನಾನ ಮಾಡಿ ಬಂದವಳು ಅಮ್ಮ ಕೊಟ್ಟಿದ್ದ ಅಪ್ಪಟ ರೇಷ್ಮೆ ಜರಿಪಟ್ಟೆ ಹೊಂದಿದ್ದ ಲಂಗ ದಾವಣಿಯನ್ನು ತೊಟ್ಟು, ತಂದೆ ತಾಯಿ ಕೊಡಿಸಿದ ಯಾವಾಗಲೂ ಧರಿಸಿಕೊಳ್ಳುವ ಬಂಗಾರದ, ಕತ್ತಿಗೆ ಹಾಕಿಕೊಳ್ಳುವ ಚಿಕ್ಕದಾದ ಒಂದು ಹವಳದ ಸರ, ಕಿವಿಗೆ ಹಾಕಿಕೊಳ್ಳುವ ಮುತ್ತು ಹರಳಿನ ಜುಮುಕಿ, ಎರಡೂ ಕೈಗೆ ಬಂಗಾರದ ಕೆಂಪು ಪಚ್ಚೆ ಕಲ್ಲಿನ ಬಳೆಗಳು ಹಾಗೂ ಅಣ್ಣಂದಿರು ಹುಟ್ಟಿದ ಹಬ್ಬಕ್ಕೆ ಕೊಡಿಸಿದಂಥ ಬೆಳ್ಳಿಯ ಕಾಲು ಚೈನು ತೊಟ್ಟು ಬಂದವಳನ್ನು ನೋಡಿದ ಸುಕನ್ಯಾ ಮತ್ತು ಪತಿ ಶಂಕರ್ ಬಿಟ್ಟ ಕಣ್ಣುಗಳಿಂದ ನೋಡುತ್ತಾ ನಿಂತು ಬಿಟ್ಟರು. ದೊಡ್ಡಮ್ಮ ದೊಡ್ಡಪ್ಪನ ಬಳಿ ಬಂದು ಆಶೀರ್ವಾದ ಮಾಡಿ ಎಂದು ಅವರ ಕಾಲಿಗೆ ಬಿದ್ದಳು ಆರುಷಿ. ಅವರಿಬ್ಬರು ಮನಸಾರೆ ಆಶೀರ್ವದಿಸಿ, ಚೆನ್ನಾಗಿರು ಪುಟ್ಟ ಎಂದವರ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಹರಿದಿತ್ತು. ಯಾಕೆ ಈ ಕಣ್ಣೀರು ಎಂದು ಮುಗುಳ್ನಕ್ಕು ಆರುಷಿ ಕೇಳಲು, ಏನಿಲ್ಲ ಪುಟ್ಟ, ನಿನ್ನ ಹೆತ್ತ ತಂದೆ ತಾಯಿ ಎಷ್ಟು ಪುಣ್ಯ ಮಾಡಿದ್ದಾರೆ ಅನಿಸುತ್ತೆ ಎಂದರು ಸುಕನ್ಯಾ. ಆರುಷಿ ನಗೆ ಬೀರಿ ಮೊದಲು ದೇವರ ಕೋಣೆಯ ಮುಂದೆ ಚಿಕ್ಕದೊಂದು ರಂಗೋಲಿಯನ್ನು ಬಿಡಿಸಿ ಅಲಂಕರಿಸಿ ಒಂದು ಆರತಿಯನ್ನು ಬೆಳಗಿದಳು. ಮುಂಚಿನ ದಿನ ತುಳಸಿ ಪೂಜೆಗೆ ರೆಡಿ ಮಾಡಿಟ್ಟಿದ್ದ ಹೂಗಳು, ಅಕ್ಷತೆ, ಅರಿಶಿನ ಕುಂಕುಮ, ದೀಪಗಳು ಹಾಗೂ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರನ್ನು ಎತ್ತಿಕೊಂಡು ತುಳಸಿ ಕಟ್ಟೆಯ ಬಳಿ ನಡೆದಳು. ಹೊರಗೆ ವರಾಂಡದಲ್ಲಿದ್ದ ತುಳಸಿ ಕಟ್ಟೆ ಮುಂದೆ ಚಂದದ ರಂಗೋಲಿಯನ್ನು ಬಿಡಿಸಿ ಪೂಜೆಯನ್ನು ಶುರು ಮಾಡಿದಳು. ಕುಂಕುಮ ಅರಿಶಿನವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ಕೊನೆಗೆ ಆರ್ಘ್ಯವನ್ನು ಬಿಟ್ಟಳು. ಆಮೇಲೆ ಎದ್ದು ನಿಂತು 3 ಸುತ್ತು ಬಂದು ಕಣ್ಣು ಮುಚ್ಚಿ ಕೈ ಮುಗಿದು ನಿಂತಳು ಆರುಷಿ. ಆ ಹೊತ್ತಿಗಾಗಲೇ ಸ್ನಾನ ಮುಗಿಸಿ ತುಳಸಿ ಕಟ್ಟೆಯ ಮುಂದೆ ಬಂದು ಸೂರ್ಯನಿಗೆ ನಮಸ್ಕರಿಸಿ ತುಳಸಿ ಕಟ್ಟೆಗೆ ಸುತ್ತು ಬರುತ್ತಿದ್ದವನ ಕಣ್ಣು ಅಚಾನಕ್ಕಾಗಿ ಎದುರುಗಡೆ ಇದ್ದ ಮನೆ ಕಡೆಗೆ ಹರಿಯಿತು. ಅಲ್ಲಿ ಅವನ ಕಣ್ಣಿಗೆ ತುಳಸಿ ಗಿಡದ ಎಲೆಗಳ ಮರೆಯಲ್ಲಿ ಯಾರೋ ನಿಂತುಕೊಂಡದ್ದು ನೋಡಿದ. ಆದರೆ ಆಕೆಯ ಮುಖ ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಅವನು ಇನ್ನೊಂದು ಸುತ್ತು ಬರುತ್ತಿರುವಾಗಲೂ ಆಕೆ ಹಾಗೆಯೇ ನಿಂತಿದ್ದಳು. 3ನೇ ಸುತ್ತು ಪೂರ್ತಿ ಆಗುವಷ್ಟರಲ್ಲಿ ಆಕೆ ಅಲ್ಲಿಂದ ಆಚೆ ಸರಿದಿದ್ದಳು. ತನ್ನ ಪೂಜಾ ಸಾಮಾನುಗಳನ್ನು ಎತ್ತಿಕೊಳ್ಳುತ್ತಿದ್ದವಳು ಅವನ ಕಣ್ಣಿಗೆ ಚೆನ್ನಾಗಿ ಗೋಚರಿಸಿದಳು. ಆ ದೃಶ್ಯ ನೋಡಿ ದೃಷ್ಟಿ ಮಿಸುಕದೆ ಹಾಗೆ ನಿಂತು ಬಿಟ್ಟ ಅಭಿ. ಚಂದದ ಲಂಗ ದಾವಣಿ, ಬಂಗಾರಗಳನ್ನು ತೊಟ್ಟಿದ್ದ ಅವಳ ದೇಹಕ್ಕೆ ಸೂರ್ಯನ ಕಿರಣಗಳು ಸ್ಪರ್ಶಿಸಿ ಪ್ರಕಾಶಮಾನವಾಗಿ ಅವನ ತೋಟದಲ್ಲಿ ಅರಳಿ ನಿಂತಿರುವ ಹೂಗಳಂತೆ ಕಂಗೊಳಿಸುತ್ತಿದ್ದಳು. ಆ ಮುದ್ದಾದ ಮುಖದಲ್ಲಿ ಮಂದಹಾಸ ಬೀರುತ್ತಾ ಯಾವುದರ ಅರಿವೂ ಇಲ್ಲದವಳಂತೆ ಇದ್ದಳು ಆರುಷಿ. ಇದನ್ನೆಲ್ಲ ನೋಡುತ್ತಿದ್ದ ಅಭಿಯ ಮನಸ್ಸಿನ ಮೂಲೆಯಲ್ಲಿ ಆಕೆಯ ಮೇಲೆ ಅಸೂಯೆ ಹುಟ್ಟಿಕೊಂಡಿತು. ಆದರೆ ಅದು ಬರೀ ಅಸೂಯೆ ಅಲ್ಲವಾಗಿತ್ತು, ಅದರ ಜೊತೆಗೆ ಸಾಕಷ್ಟು ಗೊಂದಲಗಳು ಮೂಡಿತ್ತು. ಯಾವತ್ತೂ ಮಹಿಳೆಯರು
ಹುಡುಗಿಯರನ್ನು ಕಣ್ಣೆತ್ತಿ ನೋಡಿದವನು ಅವಳನ್ನು ನೋಡಿದ ಮೇಲೆ ಅವನ ಮನಸ್ಸು ಸಾಕಷ್ಟು ಗೊಂದಲದಲ್ಲಿ ಸಿಲುಕಿತು. ತುಳಸಿಗೆ ನಮಸ್ಕರಿಸಿ ಲಘು ಬಗೆಯಿಂದ ಒಳ ನಡೆದವನು ತನ್ನ ರೂಮಿಗೆ ಹೋದವನು ಆಗಲೇ ಗಂಟೆ 9 ಆಗಿದ್ದರಿಂದ ಆಫೀಸಿಗೆ ಹೊರಡಲು ರೆಡಿಯಾಗತೊಡಗಿದನು. ಆದರೆ ಅವನ ಮನಸ್ಸು ಮಾತ್ರ ಆ ಹುಡುಗಿಯ ಕಡೆಗೆ ಇತ್ತು. ತನ್ನ ಜೀವನದಲ್ಲಿ ಇದುವರೆಗೆ ಯಾವ ಸಂತೋಷಗಳನ್ನು ಕಾಣದೇ ಇದ್ದವನು ಅವಳಲ್ಲಿನ ನಗು, ಶಾಂತಿ ತನಗೆ ಎಂದಾದರೂ ದೊರಕಿದೆಯೇ ಎಂದುಕೊಂಡವನ ಮನದಲ್ಲಿ ಅವಳ ಮೇಲೆ ಅಸೂಯೆ ಮೂಡಿದ್ದು ಮಾತ್ರ ಸಹಜ. ಆ ಗೊಂದಲಗಳಿಂದ ಎಚ್ಚೆತ್ತುಕೊಂಡವನು ಆಫೀಸಿಗೆ ರೆಡಿಯಾಗಿ ಮಹಡಿ ಇಳಿದು ಬಂದವನು ತಿಂಡಿ ತಿನ್ನಲು ಕುಳಿತವನು ಪೂರ್ತಿ ತಿನ್ನದೆ ಎದ್ದವನನ್ನು ಸರೋಜಮ್ಮ ಯಾಕಪ್ಪ ತಿಂಡಿ ಪೂರ್ತಿ ತಿನ್ನದೆ ಹಾಗೇ ಬಿಟ್ಟೆ ಕೇಳಿದರು. ಸರಿಯಾದ ಉತ್ತರಿಸದೆ ಲೇಟ್ ಆಯ್ತಮ್ಮ ಎಂದು ಹೇಳಿ ಹೊರಟು ಬಿಟ್ಟನು ಅಭಿ. ಪೂಜೆ ಮುಗಿಸಿ ಒಳಗೆ ಬಂದ ಆರುಷಿಯನ್ನು ಮಾತನಾಡಿಸಿದ ಅವಳ ದೊಡ್ಡಮ್ಮ ಸುಕನ್ಯಾ ಅವಳ ತೊಟ್ಟಿದ್ದ ಬಟ್ಟೆ ಬಂಗಾರಗಳನ್ನು ನೋಡಿ ಏನ್ ಪುಟ್ಟ, ಹಬ್ಬಕ್ಕೆ ರೆಡಿ ಆಗೋ ತರಹ ಎಷ್ಟೊಂದು ಚೆನ್ನಾಗಿ ರೆಡಿಯಾಗಿದ್ದೀಯಲ್ಲ ಕೇಳಿದರು. ಅದಕ್ಕೆ ಉತ್ತರಿಸಿದ ಆರುಷಿ, ಹಾಗೇನಿಲ್ಲ ದೊಡ್ಡಮ್ಮ, ಈ ಬಟ್ಟೆಗಳು ಹಾಗೇ ಬೀರುವಿನಲ್ಲಿ ಇತ್ತು. ನಾನಾದರೂ ಎಲ್ಲಿಗೆ ಹೋಗುತ್ತೇನೆ, ಅದಕ್ಕೆ ಅಮ್ಮ ತಗೊಂಡು ಹೋಗುವಂತ ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ರು, ಅದನ್ನು ಹಾಕಿಕೊಂಡೆ ಎಂದಳು. ಪರವಾಗಿಲ್ಲ ಪುಟ್ಟ, ಈ ಡ್ರೆಸ್ನಲ್ಲಂತೂ ಬೊಂಬೆ ತರಹನೇ ಕಾಣುತ್ತಿ ಅಂದು ತನ್ನ ಕಣ್ಣಂಚಿನಲ್ಲಿ ಹಚ್ಚಿದ್ದ ಕಾಡಿಗೆಯನ್ನು ತೆಗೆದು ಅವಳ ಗಲ್ಲದ ಒಂದು ಬದಿಗೆ ಹಚ್ಚಿದರು ಸುಕನ್ಯಾ. ಆಗ ತಾನೇ ಎದ್ದು ಬಂದ ತನ್ನ ಇಬ್ಬರೂ ಮಕ್ಕಳನ್ನು ಕಂಡು ಸುಕನ್ಯಾರವರು ಮನದಲ್ಲೇ ಗೊಣಗಿಕೊಂಡರು. ಯಾಕೆಂದರೆ ಅವರಿಗೆ ಅವರುಗಳ ಕೆಲವೊಂದು ನಡವಳಿಕೆಗಳು ಇಷ್ಟ ಆಗುತ್ತಿರಲಿಲ್ಲ. ಆದರೂ ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನಿದ್ದರು. ಅಷ್ಟೆಲ್ಲ ಆಗುವ ಹೊತ್ತಿಗೆ ಗಂಟೆ 8:45 ಆಗಿತ್ತು. ಶಂಕರ್ ಅವರು ಆಫೀಸಿಗೆ ಹೋಗಲು ರೆಡಿಯಾಗಿ ರೂಮಿನಿಂದ ಹೊರ ಬರುತ್ತಲೇ ಸುಕನ್ಯಾ ಕಾಫಿ ತಿಂಡಿ ರೆಡಿ ಆಯ್ತಾ ಎಂದು ಕೇಳುತ್ತಾ ನೇರವಾಗಿ ಡೈನಿಂಗ್ ಟೇಬಲ್ ಬಳಿ ಬಂದು ಕುರ್ಚಿಯಲ್ಲಿ ಕುಳಿತುಕೊಂಡರು. ಹಾಗೆ ಅವರ ಇಬ್ಬರು ಮಕ್ಕಳು ಕೂಡ ರೆಡಿಯಾಗಿ ಬಂದವರು ನೇರವಾಗಿ ಡೈನಿಂಗ್ ಟೇಬಲ್ ಬಳಿ ಬಂದು ಕುರ್ಚಿಯಲ್ಲಿ ಕುಳಿತು, ಅಮ್ಮ ನನಗೂ ಬೇಗ ತಿಂಡಿ ಕೊಡು, ಲೇಟ್ ಆಯಿತು ಎಂದು ಇಬ್ಬರು ಹೇಳಲು ಶುರು ಮಾಡಿದರು. ಅಲ್ಲಮ್ಮ, ನೀವುಗಳು ಎದ್ದಿದ್ದೇ ಇವಾಗ, ಕೆಲಸಕ್ಕೆ ಹೋಗುವವರು ಬೇಗ ಎದ್ದು ಅಮ್ಮನಿಗೆ ಕೆಲಸದಲ್ಲಿ ಸ್ವಲ್ಪ ಸಹಾಯ ಮಾಡಬಾರದ? ಆರುಷಿನ ನೋಡಿ ಅಷ್ಟು ಬೇಗ ಎದ್ದು ಸ್ನಾನ ಮುಗಿಸಿ ದೇವರಿಗೆ ತುಳಸಿಗೆ ಪೂಜೆ ಎಲ್ಲ ಮಾಡಿ ಮುಗಿಸಿ ಎಷ್ಟೊಂದು ಕೆಲಸ ಮಾಡಿದ್ದಾಳೆ. ನಿನ್ನ ಅಮ್ಮನಿಗೂ ಅಡಿಗೆ ಕೆಲಸದಲ್ಲಿ ಎಷ್ಟೊಂದು ಸಹಾಯ ಮಾಡುತ್ತಾಳೆ. ಮೊನ್ನೆಯಷ್ಟೇ ಬಂದಿದ್ದಾಳೆ, ಅವಳನ್ನು ನೋಡಿ ಸ್ವಲ್ಪ ಕಳಿತುಕೊಳ್ಳಿ ಎಂದು ಹೇಳಿದರು ಶಂಕರ್. ಎಲ್ಲರೂ ಏನು ಮಾತಾಡದೆ ಸುಮ್ಮನಿದ್ದರು. ಸುಕನ್ಯಾ ಹಾಗೂ ಆರುಷಿ ಇಬ್ಬರೂ ಸೇರಿ ಕಾಫಿ ತಿಂಡಿಯನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟವರು ಆರುಷಿ ಎಲ್ಲರ ತಟ್ಟೆಗಳಿಗೂ ಬಡಿಸಿ ನಿಂತುಕೊಂಡಳು. ಶಂಕರ್ ಅವರು, ಪುಟ್ಟ, ನೀನು ಈ ಮನೆಯ ಗೆಸ್ಟ್, ನೀನು ಯಾಕೆ ಈ ಕೆಲಸಗಳನ್ನೆಲ್ಲ ಮಾಡುತ್ತೀಯಾ? ಆರಾಮವಾಗಿ ಇರಬಾರದ ಎಂದು ಕೇಳಲು, ದೊಡ್ಡಪ್ಪ, ನನಗೆ ಇದೆಲ್ಲ ಮಾಡೋದೆಂದರೆ ತುಂಬಾ ಇಷ್ಟ, ಅದಕ್ಕೆ ಮಾಡ್ತೇನೆ ಎಂದಳು ಆರುಷಿ. ಸರಿ ಪುಟ್ಟ, ನಿನ್ನಿಷ್ಟ, ನೀನು ಕೂತ್ಕೋ, ತಿಂಡಿ ತಿನ್ನು ಎಂದು ಶಂಕರ್ ಹೇಳಲು, ನೀವು ಕೆಲಸಕ್ಕೆ ಹೋಗುವವರು, ಲೇಟ್ ಆಗುತ್ತೆ, ನನಗೇನು ಅರ್ಜೆಂಟ್ ಇಲ್ಲ, ಆಮೇಲೆ ತಿನ್ನುತ್ತೇನೆ ಅಂದಳು ಆರುಷಿ. ಮೂವರು ತಿಂಡಿ ಕಾಫಿ ಮುಗಿಸಿ ಮನೆಯಿಂದ ಹೊರ ನಡೆದರು. ಆಮೇಲೆ ಆರುಷಿ ಹಾಗೂ ಸುಕನ್ಯಾ ಕಾಫಿ ತಿಂಡಿ ಮುಗಿಸಿ ಪಾತ್ರೆಗಳನ್ನು ತೊಳೆದು ಎತ್ತಿಟ್ಟರು. ಸುಕನ್ಯಾರವರಂತೂ ತುಂಬಾ ಖುಷಿಯಾಗಿದ್ದರು. ಯಾಕೆಂದರೆ ಅವರ ಅರ್ಧಕ್ಕಿಂತ ಹೆಚ್ಚಿನ ಕೆಲಸವನ್ನು ಆರುಷಿ ವಹಿಸಿಕೊಂಡಿದ್ದಳು. ಆರು, ಬೆಳಿಗ್ಗೆಯಿಂದ ಒಂದೇ ಸಮನೆ ಕೆಲಸ ಮಾಡ್ತಿದ್ದೀಯ, ಸ್ವಲ್ಪ ಕೂತ್ಕೋ ಎಂದರು ಸುಕನ್ಯಾ. ದೊಡ್ಡಮ್ಮ, ನಿಮ್ಮ ಹತ್ರ ಒಂದು ವಿಷಯ ತಿಳಿದುಕೊಳ್ಳಬೇಕು, ಹೇಳ್ತೀರಾ ಎಂದು ಕೇಳಿದಳು ಆರುಷಿ. ಏನ್ ಪುಟ್ಟ, ಏನು ವಿಷಯ, ಯಾಕೆ ಒಗಟಾಗಿ ಕೇಳುತ್ತಿದ್ದೀಯಾ ಎಂದು ಕೇಳಿದರು ಸುಕನ್ಯಾ. ದೊಡ್ಡಮ್ಮ, ಅದು ಎಂದು ತಡವರಿಸುತ್ತಿದ್ದವಳನ್ನು ನೋಡಿ, ಆರು, ನೀನು ಏನು ಹೇಳಬೇಕೆಂದುಕೊಂಡಿದ್ಯೋ ನನ್ನ ಹತ್ರ ಆರಾಮವಾಗಿ ಹೇಳು, ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದರು ಸುಕನ್ಯಾ. ಆಮೇಲೆ ಆರುಷಿ ಉಸಿರನ್ನು ಬಿಗಿದು ಹಿಡಿದುಕೊಂಡು ಒಂದೇ ಸಮನೆ ಹೇಳಿಬಿಟ್ಟಳು. ಏನ್ ಹೇಳ್ತಿದ್ದೀಯಾ ನೀನು ಹೇಳದಿದ್ದರೂ ನಿನ್ನೆ ಎಲ್ಲ ಕಡೆನೂ ಸುತ್ತಿಕೊಂಡು ಬಂದಿದ್ದೀವಿ, ನೀನು ತುಂಬಾ ಖುಷಿ ಪಟ್ಟಿದ್ದೀಯ. ಆದರೆ ಇವಾಗ ಆ ಮನೆಗೆ ಹೋಗಿ ಬರಬೇಕೆಂದು ಹೇಳ್ತಿದ್ದೀಯಲ್ಲ, ಇದು ಮಾತ್ರ ತುಂಬಾ ಕಷ್ಟ ಅಂದರು ಸುಕನ್ಯಾ. ಅಲ್ಲ ದೊಡ್ಡಮ್ಮ, ನಿನ್ನೆ ಅವನಿ ಅಕ್ಕನು ಹಾಗೆ ಹೇಳಿದ್ಲು, ನೀವು ಕೂಡ ಹಾಗೆ ಹೇಳ್ತೀರಾ. ಯಾಕೆ, ಏನಾಗುತ್ತೆ ಅಲ್ಲಿ ಹೋದರೆ? ಅಲ್ಲಿ ಇರುವವರು ಮನುಷ್ಯರಲ್ಲವಾ? ಅವರಿಗೆ ಯಾವ ಭಾವನೆಗಳು ಇಲ್ಲವಾ? ಪ್ಲೀಸ್ ದೊಡ್ಡಮ್ಮ, ಒಂದು ಸಲ ಹೋಗಿ ಬರೋಣ ಅಂದಳು ಆರುಷಿ. ನೀನು ಕೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ ಪುಟ್ಟ, ಆದರೆ ಅಲ್ಲಿ ಕೆಲಸ ಮಾಡೋ ಸರೋಜಮ್ಮನವರು ಮಾತ್ರ ಚೆನ್ನಾಗಿ ಮಾತನಾಡುತ್ತಾರೆ. ಒಂದು ಸಲ ಅವರ ಜೊತೆ ಮಾತನಾಡಿ ನೋಡುತ್ತೇನೆ, ಆಮೇಲೆ ನೋಡೋಣ ಅಲ್ಲಿಗೆ ಹೋಗ್ಬೇಕಾ ಬೇಡವಾ ಅಂತ. ಅಲ್ಲಿಯವರೆಗೆ ಹಠ ಮಾಡಬಾರದು ನೀನು. ಇಷ್ಟಕ್ಕೂ ನಿನಗೆ ಯಾಕೆ ಆ ಮನೆಯ ಮೇಲೆ ಅಷ್ಟೊಂದು ಆಸಕ್ತಿ ಎಂದು ಕೇಳಿದರು ಸುಕನ್ಯಾ. ಮುಂದುವರಿಯುವುದು.